ಮೈಸೂರಿನ ಕುವೆಂಪು ನಗರದ ಹುಡ್ಕೋ ಬಡಾವಣೆಯಲ್ಲಿ ಹೆಂಡತಿಯಿಂದಲೇ ಗಂಡನ ಕೊಲೆಯಾಗಿದೆ. 50 ವರ್ಷದ ನಿತ್ಯಾನಂದನನ್ನ ಪತ್ನಿ ಸುಶೀಲಾ ಕುತ್ತಿಗೆಗೆ ಸೀರೆ ಬಿಗಿದು ಕೊಲೆ ಮಾಡಿದ್ದಾಳೆ ಎನ್ನಲಾಗಿದೆ. ನಿತ್ಯಾನಂದ ಪ್ರತಿನಿತ್ಯ ಮದ್ಯಪಾನ ಮಾಡ್ತಿದ್ದ. ಭಾನುವಾರ ರಾತ್ರಿ ಕೂಡ ಡ್ರಿಂಕ್ಸ್ ಮಾಡಿ ಮನೆಗೆ ಬಂದಿದ್ದ. ಈ ವೇಳೆ ಮಲಗಿದ್ದಾಗಲೇ ಸೀರೆಯಿಂದ ಗಂಡನ ಕತ್ತು ಬಿಗಿದು ಕೊಲೆ ಮಾಡಿದ ಪತ್ನಿ ಸುಶೀಲಾ ಹೃದಯಘಾತ ಎಂದು ಬಿಂಬಿಸಲು ಯತ್ನಿಸಿದ್ದಾಳೆ. ನಂತರ ಹೃದಯಘಾತ ಎಂದು ಗೋಳಾಡಿ ಅಕ್ಕಪಕ್ಕದವರನ್ನ ಕರೆಸಿದ್ದ ಪತ್ನಿ ಅಂತಿಮ ದರ್ಶನಕ್ಕೆ ಮನೆ ಹಾಲ್ನಲ್ಲಿ ವ್ಯವಸ್ಥೆ ಮಾಡಿದ್ಲು. ಅಂತಿಮ ನಮನಕ್ಕೆ ಬಂದಿದ್ದ ಮೃತನ ಸಹೋದ್ಯೋಗಿಗಳು ಹಾಗೂ ಸಹೋದರ ಕುತ್ತಿಗೆ ಭಾಗ ಕಲೆ ಇರುವುದನ್ನ ನೋಡಿ ಪೊಲೀಸರಿಗೆ ದೂರು ನೀಡಿದಾಗ ವಿಚಾರಣೆ ವೇಳೆ ಪತ್ನಿ ತಪ್ಪು ಒಪ್ಪಿಕೊಂಡಿದ್ದಾಳೆ. ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿಯ ಬರ್ಬರ ಕೊಲೆಯಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಠಾಣಾ ವ್ಯಾಪ್ತಿಯ ಪೈಪ್ಲೈನ್ ರಸ್ತೆಯಲ್ಲಿ ಕುತ್ತಿಗೆಗೆ ಚಾಕುವಿನಿಂದ ಇರಿದು ಪ್ರೇಯಸಿಯನ್ನು ಪ್ರಿಯಕರ ಕೊಂದಿದ್ದಾನೆ. ಭಾನುವಾರ ರಾತ್ರಿ 9:30 ಸುಮಾರಿಗೆ ಅಂಜಲಿಯನ್ನ ರಾಜೀವ್ ಕೊಲೆ ಮಾಡಿದ್ದಾನೆ. ಅಂಜಲಿ ರಾಜೀವ್ 4 ವರ್ಷಗಳಿಂದ ಪ್ರೀತಿಸುತ್ತಿದ್ರು. ಆದ್ರೆ ರಾಜೀವ್ಗೆ ಕ್ರಿಮಿನಲ್ ಹಿನ್ನೆಲೆ ಇರೋದ್ರಿಂದ ಮದುವೆಗೆ ಅಂಜಲಿ ಕುಟುಂಬ ಒಪ್ಪಿರ್ಲಿಲ್ಲ. ಮದುವೆಗೆ ಒಪ್ಪಿಸಲು ಹಲವು ಬಾರಿ ಯತ್ನಿಸಿದ್ದ ರಾಜೀವ್ ಬೇಸತ್ತಿದ್ದ. ಆದ್ರೆ ಇತ್ತೀಚೆಗೆ ಅಂಜಲಿ ಕೂಡ ರಾಜೀವ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲು. ಇದರಿಂದ ಕೆರಳಿದ ರಾಜೀವ್ ಗಲಾಟೆ ಮಾಡಿ ಅಂಜಲಿಯನ್ನ ಕೊಲೆಗೈದಿದ್ದಾನೆ. ಪಾಪಿ ಪತಿಯೊಬ್ಬ ಗರ್ಭಿಣಿ ಪತ್ನಿ ಮೇಲೆ ಅನುಮಾನ ಪಟ್ಟಿದ್ದಾನೆ. ನಿನ್ನ ಹೊಟ್ಟೆಯಲ್ಲಿರೋ ಮಗು ನನ್ನದೇ ಅನ್ನೋದಕ್ಕೆ ಸಾಕ್ಷಿ ಏನು? ಮಗುವಿನ DNA ಪರೀಕ್ಷೆ ಮಾಡಿಸ್ತೇನೆ ಅಂತ ಗರ್ಭಿಣಿಗೆ ಇನ್ನಿಲ್ಲದ ಕಿರುಕುಳ ನೀಡಿದ್ದಾನೆ. ಕಿರುಕುಳಕ್ಕೆ ಬೇಸತ್ತ ಗರ್ಭಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ತೆಲಂಗಾಣದ ಮೇದಕ್ ಜಿಲ್ಲೆಯಲ್ಲಿ ಈ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. 18 ತಿಂಗಳ ಹಿಂದಷ್ಟೇ ಸುಷ್ಮಿತಾ ಅಭಿಲಾಷ್ನನ್ನ ಮದುವೆಯಾಗಿದ್ಲು. ಸುಷ್ಮಿತಾ 5 ತಿಂಗಳ ಗರ್ಭಿಣಿಯಾಗಿದ್ಲು. ಜೂನ್ 23ರಂದು ಸೀಮಂತ ಆಯೋಜಿಸಲಾಗಿತ್ತು. ಈ ವೇಳೆ ಸುಷ್ಮಿತಾ ಹಾಗೂ ಅಭಿಲಾಷ್ ನಡುವೆ ಜಗಳ ನಡೆದಿದೆ. ಸುಷ್ಮಿತಾ ನಡೆ ಬಗ್ಗೆ ಅನುಮಾನ ಹೊಂದಿದ್ದ ಅಭಿಲಾಷ್ ಮಗು ನನ್ನದೇ ಅನ್ನೋದನ್ನ ದೃಢಪಡಿಸಿಕೊಳ್ಳಲು DNA ಪರೀಕ್ಷೆ ಮಾಡಿಸೋದಾಗಿ ಹೇಳಿದ್ದಾನೆ. ಊರಿನ ಹಿರಿಯರು ಮಧ್ಯಪ್ರವೇಶಿಸಿ ಜಗಳ ಬಿಡಿಸಿದ್ದಾರೆ. ಘಟನೆ ನಡೆದ 3 ದಿನಕ್ಕೆ ಸುಷ್ಮಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಅಭಿಲಾಷ್ ಮತ್ತು ಅತ್ತೆಯ ಕಿರುಕುಳದಿಂದ ಸುಷ್ಮಿತಾ ಈ ನಿರ್ಧಾರಕ್ಕೆ ಬಂದಿದ್ದಾಳೆ ಅಂತ ಪೋಷಕರು ಆರೋಪಿಸಿದ್ದಾರೆ. ರಾಮ ಮಂದಿರದ ಕಾಣಿಕೆ ಹಣ ಕದ್ದ ಕಳ್ಳರ ಕರಾಮತ್ತು ಒಂದೊಂದಾಗಿ ಬಯಲಾಗ್ತಿದೆ. ದುರಂತ ಏನಂದ್ರೆ ಖದೀಮರ ಕೈಚಳಕ ಬಹಿರಂಗಗೊಳ್ಳುವ ಮೊದಲೇ ಟ್ರಸ್ಟ್ಗೆ ಲೂಟಿ ಬಗ್ಗೆ ತಿಳಿದಿತ್ತು ಎನ್ನಲಾಗಿದೆ. ಜೂನ್ 5ರಂದೇ ರಾಮ ಮಂದಿರ ದೇಣಿಗೆ ಲೂಟಿ ಹೊಡೆಯಲಾಗ್ತಿದೆ ಅನ್ನೋದು ರಾಮ ಮಂದಿರ ಟ್ರಸ್ಟ್ಗೆ ತಿಳಿದಿತ್ತು. ಹೀಗಿದ್ರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಹೀಗಾಗಿ ಕಾಣಿಕೆ ಲೂಟಿಯಲ್ಲಿ ಚಂಪತ್ ರಾಯ್ ಸೇರಿ ಟ್ರಸ್ಟ್ನ ಆಡಳಿತ ಮಂಡಳಿಯೇ ಭಾಗಿಯಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಜೂನ್ 5ರಂದು ಆರೋಪಿಗಳ ಮನೆಗಳಿಂದ 58 ಲಕ್ಷ ರೂಪಾಯಿ ಹಣವನ್ನ ಟ್ರಸ್ಟ್ ಅಧಿಕಾರಿಗಳು SIS ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ರು. ಅಲ್ಲದೆ ಕಳ್ಳರ ಬ್ಯಾಂಕ್ ಖಾತೆಗಳಿಂದಲೂ ಹಣ ಹಿಂಪಡೆಯಲಾಗಿತ್ತು. ಜೂನ್ 8ರೊಳಗೆ ಈ ಎಲ್ಲ ಹಣವನ್ನ ಟ್ರಸ್ಟ್ಗೆ ಹಿಂದಿರುಗಿಸಿಕೊಳ್ಳಲಾಗಿತ್ತು. ಟ್ರಸ್ಟ್ 79,85,000 ವಶಕ್ಕೆ ಪಡೆದಿತ್ತು. ಇದಾದ 20 ದಿನಗಳವರೆಗೆ ಯಾವುದೇ FIR ದಾಖಲಿಸಿರಲಿಲ್ಲ. ಹೀಗಾಗಿ ಚಂಪತ್ ರಾಯ್, ಅನಿಲ್ ಮಿಶ್ರಾ ಬಗ್ಗೆ ಗಂಭೀರ ಆರೋಪ ಕೇಳಿ ಬರುವುದಕ್ಕೆ ಶುರುವಾಗಿತ್ತು ಎನ್ನಲಾಗಿದೆ. ಇನ್ನು 3 ತಿಂಗಳ ಹಿಂದೆಯೇ SBI ಬ್ಯಾಂಕ್ ಸಿಬ್ಬಂದಿಗೆ ಕಾಣಿಕೆ ಕಳ್ಳತನದ ಬಗ್ಗೆ ಗೊತ್ತಾಗಿತ್ತು. SBI ಅಧಿಕಾರಿಗಳು ಕಾಣಿಕೆ ಎಣಿಕೆ ಸಿಬ್ಬಂದಿ ಬದಲಾವಣೆಗೆ ಶಿಫಾರಸು ಮಾಡಿದ್ರು. ಆದರೆ ಚಂಪತ್ ರಾಯ್, ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ಎಣಿಕೆ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳದಂತೆ ತಡೆಯೊಡ್ಡಿದ್ರು ಎನ್ನಲಾಗಿದೆ. ಅಯೋಧ್ಯೆ ಪೊಲೀಸರು ರಾಮ ಮಂದಿರದಲ್ಲಿ ಕೋಟಿ ಕೋಟಿ ಕದ್ದವರ ಐಷಾರಾಮಿ ಜೀವನದ ಜಾಡು ಹಿಡಿದಿದ್ದಾರೆ. ಆರೋಪಿಗಳ ಹಣಕಾಸು ಸ್ಥಿತಿ, ಆಸ್ತಿ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಪೈಕಿ ಹುಂಡಿ ಎಣಿಸುವ ತಂಡದ ಪ್ರಮುಖ ಸದಸ್ಯ ಅನುಕಲ್ಪ್ ಮಿಶ್ರಾ ಜೀವನ ಶೈಲಿ ಹೇಗೆ ಬದಲಾಗಿತ್ತು ಅನ್ನೋ ಮಾಹಿತಿ ಇಲ್ಲಿದೆ. ಅನುಕಲ್ಪ್ ಮಿಶ್ರಾ 3 ವರ್ಷಗಳ ಹಿಂದೆ ಹಣ ಎಣಿಕೆ ಕಾರ್ಯಕ್ಕೆ ನೇಮಕವಾಗಿದ್ದ. ಎಣಿಕೆ ಕಾರ್ಯಕ್ಕೆ ಬಂದವನ ಜೀವನ ಶೈಲಿ ಸಿನಿಮೀಯ ರೀತಿಯಲ್ಲಿ ಬದಲಾವಣೆಯಾಗಿತ್ತು. ಅನುಕಲ್ಪ್ ಇತ್ತೀಚೆಗೆ ಬಸವ ಗ್ರಾಮದ ಹೊರಗೆ ತೋಟದ ಮನೆ ನಿರ್ಮಾಣ ಮಾಡಿದ್ದ. ಕಳೆದ ವರ್ಷ ಅಯೋಧ್ಯೆಯಲ್ಲೇ ಬರೋಬ್ಬರಿ 65 ಲಕ್ಷ ರೂಪಾಯಿ ಮೌಲ್ಯದ ಮನೆ ಖರೀದಿಸಿದ್ದ. 1 ಕಾರು ಇದ್ದರೂ ಮತ್ತೊಂದು SUV ಕೂಡ ಬುಕ್ ಮಾಡಿದ್ದ. ಏಪ್ರಿಲ್ 30ರಂದು ತೋಟದ ಮನೆಯಲ್ಲಿ ಅದ್ಧೂರಿ ಕಾರ್ಯಕ್ರಮ ಆಯೋಜಿಸಿದ್ದ. 7 ದಿನಗಳ ಕಥಾವಚನ, ಧಾರ್ಮಿಕ ಕಾರ್ಯ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಚಂಪತ್ ರಾಯ್ ಸೇರಿ ಹಲವರು ಭಾಗಿಯಾಗಿದ್ರು. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ದೇಣಿಗೆ ಲೂಟಿ ಬಗ್ಗೆ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಈವರೆಗೆ 140 ಜನರ ವಿಚಾರಣೆ ನಡೆಸಿದ್ದಾರೆ. ಚಂಪತ್ ರಾಯ್ ಸೇರಿ ಅನೇಕರ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ.
ಇನ್ನು ರಾಮ ಮಂದಿರ ಹಣ ಕದ್ದವರ ವಿರುದ್ಧ ಅಯೋಧ್ಯ ವಕೀಲರ ಸಂಘ ಸಮರ ಸಾರಿದೆ. ಹಣ ಕದ್ದ ಖದೀಮರ ಪರ ಯಾರೂ ವಕಾಲತ್ತು ವಹಿಸಬಾರದೆಂದು ನಿರ್ಧಾರ ಮಾಡಿದೆ. ಒಂದ್ ವೇಳೆ ಯಾರಾದ್ರೂ ವಕಾಲತ್ತು ವಹಿಸಿದ್ರೆ ಅವರಿಗೆ 5 ಲಕ್ಷ ರೂಪಾಯಿ ದಂಡ ವಿಧಿಸುವ ತೀರ್ಮಾನ ತೆಗೆದುಕೊಂಡಿದೆ. ಅಲ್ಲದೆ ಚಂಪತ್ ರಾಯ್, ಗೋಪಾಲ್ ರಾವ್ ಮತ್ತು ಅನಿಲ್ ಮಿಶ್ರಾಗೆ 3 ದಿನಗಳಲ್ಲಿ ಅಯೋಧ್ಯೆಯನ್ನು ತೊರೆಯುವಂತೆ ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದ್ ಕಡೆ ರಾಮ ಮಂದಿರ ದೇಣಿಗೆ ಹಗರಣ ತನಿಖೆ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಪಿಐಎಲ್ಗಳ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸ್ವರ್ಗ ಬೀಳೋದಿಲ್ಲ, ಅರ್ಜಿ ವಿಚಾರಣೆಗೆ ಇಷ್ಟೊಂದು ಅವಸರ ಯಾಕೆ ಅಂತ ಪ್ರಶ್ನಿಸಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಲೂಟಿ ಆರೋಪದ ಬಗ್ಗೆ ಪೋಸ್ಟ್ ಮಾಡಿರುವ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ರಾಮ ಮಂದಿರದಲ್ಲಿ ನಡೆದ ದೊಡ್ಡ ಅಕ್ರಮದ ಬಗ್ಗೆ ಆರ್ಎಸ್ಎಸ್ ನಿಲುವೇನು ಅಂತ ಪ್ರಶ್ನಿಸಿದ್ದಾರೆ. ದೇಶವ್ಯಾಪಿ ಸುದ್ದಿ ಮಾಡಿಕೊಂಡು ನಿರ್ಮಾಣವಾಗಿದ್ದ ರಾಮ ಮಂದಿರದಲ್ಲಿ ಆಗಿರುವ ದೊಡ್ಡ ಅಕ್ರಮದ ಬಗ್ಗೆ ಆರ್ಎಸ್ಎಸ್ ನಿಲುವೇನು? ಮಂದಿರ ಅಲ್ಲೇ ಕಟ್ಟುತ್ತೇವೆ ಎಂದು ಹೇಳುತ್ತಿದ್ದವರು ಈಗ ಏನು ಹೇಳುತ್ತಾರೆ? ಅಂದಹಾಗೆ ಹಿಂದೂ ಧರ್ಮ ಎಂದರೆ ರಾಮ ಎಂಬಂತೆ ಬಿಂಬಿಸುವ ಮನುವಾದಿಗಳ ತರ್ಕದ ಪ್ರಕಾರ ಅಯೋಧ್ಯೆ ರಾಮ ಮಂದಿರದ ಅಕ್ರಮವು ಹಿಂದೂ ಧರ್ಮದಲ್ಲಾದ ಅಕ್ರಮ ಎಂದಾಗುತ್ತದೆ. ಈ ಬಗ್ಗೆ ನಮ್ಮ ಸೋಕಾಲ್ಡ್ ರಾಮ ಭಕ್ತರು ಏನು ಹೇಳ್ತಾರೆ? ಈತ ರಾಮ ಬಂದು ಬಿಜೆಪಿ ಅವರಿಗೆ ಕೊಳ್ಳೆ ಹೊಡೆಯಲು ಹೇಳಿದ್ದಾರೆಯೇ ಅಂತ ಮಾಜಿ ಸಚಿವ ಮಧು ಬಂಗಾರಪ್ಪ ಪ್ರಶ್ನಿಸಿದ್ದಾರೆ. ಈ ಜಾತಿ ಧರ್ಮದ ಮೇಲೆ ಮತ ತಗೊಂಡ್ಮೇಲೆ ಕಳ್ಳರು ಯಾರು ಅಂತೇಳಿ ಹುಡುಕ್ತಾರೆ. ಈಗ ಹೋಗಿ ದೇವ್ರಿಗೆ ಹುಂಡಿಗೆ ಭಾಳ ದೊಡ್ಡ ಸಾಚ ಅನ್ನೋರು ಆ ಹುಂಡಿಗೆ ಕೈ ಹಾಕ್ತಾರಂತ ಹೇಳಿದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ನೋಡಿ. ನಾನು ಅದಕ್ಕೆ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅಸಹ್ಯ ಇದೆಲ್ಲದು ಕೂಡ. ರಾಮ ಮಂದಿರದ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದಾಗ ಹಂಗಾರೆ ರಾಮ ಏನು ಬಂದು ಇವ್ನು ಕೊಳ್ಳೆ ಹೊಡೀರಿ ನನ್ನ ಹೆಸರಲ್ಲಿ ಅಂತ ಹೇಳಿದಾರಂತ BJP ಅವರಿಗೆ ನಾಚಿಕೆ ಆಗಲ್ಲ ಇವರಿಗೆ? ರಾಮನ ಹೆಸರಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರಲ್ಲ, ಏನು ಅನ್ಸುತ್ತೆ ನಿಮಗೆ? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ಗೆ ಅವನನ್ನ ಕಿತ್ತು ಬಿಸಾಕಿ. ಇದೇ ಆಡಿಯೋ ಮಾಜಿ ಸಿಎಂ ಸದಾನಂದಗೌಡ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ಕೇಂದ್ರ ನಾಯಕರೊಬ್ಬರ ಜೊತೆ ಸದಾನಂದಗೌಡ ಮಾತನಾಡಿದ್ದಾರೆ ಅಂತ ಹೇಳಲಾಗಿರೋ ಈ ಆಡಿಯೋ ಸಖತ್ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ BY ವಿಜಯೇಂದ್ರ ಬಗ್ಗೆ ಅಸಮಾಧಾನ ಹೊರಹಾಕಿರೋ ಸದಾನಂದಗೌಡ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದಲೇ ಕಿತ್ತು ಬಿಸಾಕುವಂತೆ ಆಗ್ರಹಿಸಿದ್ದಾರೆ. ಸದ್ಯಕ್ಕೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ಮುಂದುವರಿಯಲು ಬಿಡಿ. ಈಗ್ಲೇ ಕಿತ್ತು ಹಾಕಿದ್ರೆ ಬಿಜೆಪಿ ಮತ್ತೆ ಲಿಂಗಾಯತ ವಿರೋಧಿ ಅಂತಾಗುತ್ತೆ. ಹೀಗಾಗಿ ಕಾದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕಿ ಅಂತ ಸಂಭಾಷಣೆಯಲ್ಲಿದೆ. Then his term is also over. Nobody can complain against the removal of the president. And even here also there may not be any confusion inside the party. I think with a planned way. For it is July starting day after tomorrow. July, August, September. October, kick him out. ವಿಜಯೇಂದ್ರರನ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕಿ ಅನ್ನೋ ಆಡಿಯೋ ನನ್ನದಲ್ಲದ ಆಡಿಯೋ ವಿಡಿಯೋ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತ DV ಸದಾನಂದಗೌಡ ಸ್ಪಷ್ಟನೆ ನೀಡಿದ್ದಾರೆ. ಆಡಿಯೋದ ಕುರಿತು ತನಿಖೆ ನಡೆಸುವ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸದಾನಂದಗೌಡ ನನ್ನದಲ್ಲದ ಸ್ವತ್ತನ್ನ ನಾನೇ ಮೈಮೇಲೆ ಎಳೆದುಕೊಳ್ಳಲು ಹೋಗಲ್ಲ ಎಂದಿದ್ದಾರೆ. ರಾಜ್ಯ ಸರ್ಕಾರ ಅನುದಾನ ಹಂಚಿಕೆ ವೇಳೆ ಕಾಂಗ್ರೆಸ್ ಶಾಸಕರು ಹೆಚ್ಚಿರುವ ಕ್ಷೇತ್ರಗಳಿಗೆ ಅತಿ ಹೆಚ್ಚು ಅನುದಾನ ನೀಡಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಕಾಂಗ್ರೆಸ್ ಶಾಸಕರು ಗೆದ್ದು ಬಂದಿರುವ ಎಲ್ಲಾ ಕ್ಷೇತ್ರಗಳಿಗೆ ತಲಾ 100 ಕೋಟಿ ಅನುದಾನ ಸಿಕ್ಕಿದೆ. ಶಾಂತಿನಗರ, ಶಿವಾಜಿನಗರ, ಚಾಮರಾಜಪೇಟೆ, ಗೋವಿಂದರಾಜನಗರ, ವಿಜಯನಗರ, ಬ್ಯಾಟರಾಯನಪುರ, ಸರ್ವಜ್ಞ ನಗರ, ಪುಲಕೇಶಿ ನಗರ, ಹೆಬ್ಬಾಳ, BTM ಲೇಔಟ್, ಗಾಂಧಿನಗರ ಕ್ಷೇತ್ರಗಳಿಗೆ ತಲಾ 100 ಕೋಟಿ ಅನುದಾನ ಕೊಡಲಾಗಿದೆ. ಕಾಂಗ್ರೆಸ್ ಶಾಸಕರೇ ಇರುವ ಆನೇಕಲ್ಗೆ ಮಾತ್ರ 45 ಕೋಟಿ ಅನುದಾನ ಸಿಕ್ಕಿದೆ. 12 ಕ್ಷೇತ್ರ ಹೊಂದಿರುವ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ 1,145 ಕೋಟಿ ರೂಪಾಯಿ ಸಿಕ್ಕಿದೆ. ಆದ್ರೆ 16 ಕ್ಷೇತ್ರಗಳನ್ನ ಹೊಂದಿರುವ ಕಮಲಪಾಳ್ಯದ ಕ್ಷೇತ್ರಗಳಿಗೆ ಸಿಕ್ಕಿರೋದು ಕೇವಲ 840 ಕೋಟಿ ರೂಪಾಯಿ ಮಾತ್ರ ಅಂತ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚಿನ ಅನುದಾನ ಬಿಡುಗಡೆ ಆರೋಪ ಸಂಬಂಧ ಎಕ್ಸ್ ಮೂಲಕ ಅಶೋಕ್ ಅಸಮಾಧಾನ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ನೀವು ಕರ್ನಾಟಕದ ಮುಖ್ಯಮಂತ್ರಿಯೋ ಅಥವಾ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳ ಮುಖ್ಯಮಂತ್ರಿಯೋ? ತಮ್ಮ ಪಕ್ಷದ ಕ್ಷೇತ್ರಗಳಿಗೆ ಮಾತ್ರ ಆದ್ಯತೆ ನೀಡಿ ಉಳಿದ ಕ್ಷೇತ್ರಗಳನ್ನು ನಿರ್ಲಕ್ಷಿಸುವುದೇ ಕಾಂಗ್ರೆಸ್ ಆಡಳಿತದ ಮಾದರಿಯೇ? ವಿಪಕ್ಷದ ಶಾಸಕರು ಪ್ರತಿನಿಧಿಸುವ ಕ್ಷೇತ್ರಗಳ ಜನರು ಏನು ತಪ್ಪು ಮಾಡಿದ್ದಾರೆ? ಅವರು ಕಡಿಮೆ ತೆರಿಗೆ ಕಟ್ಟುತ್ತಾರೆಯೇ? ಅವರ ರಸ್ತೆಗಳಲ್ಲಿ ಗುಂಡಿಗಳಿಲ್ಲವೇ?
ಅವರಿಗೆ ಮೂಲಭೂತ ಸೌಲಭ್ಯಗಳು ಬೇಕಿಲ್ಲವೇ? ಬೆಂಗಳೂರಿಗೆ ಬೇಕಾಗಿರುವುದು ತಾರತಮ್ಯವಲ್ಲ, ಸಮಾನ ಅಭಿವೃದ್ಧಿ. ಇನ್ನು ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ ಎಂಬಿ ಪಾಟೀಲ್, ಈ ಹಿಂದೆ ಬಿಜೆಪಿ ಅವರು ತಾರತಮ್ಯ ಮಾಡಿದ್ರು, ಅಶೋಕ್ ಆವಾಗ ಏನು ಮಾಡ್ತಾ ಇದ್ರು ಅಂತ ಪ್ರಶ್ನಿಸಿದ್ದಾರೆ. ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಸರ್, ಅದನ್ನು ಬಿಜೆಪಿಯವರು ಮಾಡಿದ್ರು. ಹಿಂದೆ ಅವರ ಪಕ್ಷದ ಎಮ್ಎಲ್ಎಗಳಿಗೆ 50 ಕೋಟಿ ರೂಪಾಯಿ ಫಂಡ್ ಕೊಟ್ಟು, ನಮ್ಮ ಪಕ್ಷದವ್ರಿಗೆ 25 ಕೋಟಿ ಕೊಟ್ಟು, ಎಲ್ಲನೂ ಅವ್ರಿಗೆ ಕಲಿಸಿದಂತೆ ನಾವು ಮಾಡಬೇಕಾಗ್ತದೆ. ಬೆಂಗಳೂರಿನ ಫುಟ್ಪಾತ್ ಒತ್ತುವರಿ ತೆರವಿಗೆ ನೀಡಿರುವ ಡೆಡ್ಲೈನ್ ನಾಳೆಗೆ ಅಂತ್ಯವಾಗಲಿದ್ದು, ಬೃಹತ್ ಕಾರ್ಯಾಚರಣೆಗೆ ಜಿಬಿಎ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜುಲೈ 1ರಿಂದ ಜಿಬಿಎ ವತಿಯಿಂದಲೇ ಒತ್ತುವರಿಯಾದ ಫುಟ್ಪಾತ್ ತೆರವು ಕಾರ್ಯ ಆರಂಭವಾಗಲಿದೆ. ಇತ್ತ ಪರ್ಯಾಯ ಜಾಗ ತೋರಿಸದೆ ಒಕ್ಕಲೆಬ್ಬಿಸುವುದು ಸರಿಯಲ್ಲ ಅಂತ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರ ಪರ ವಿರೋಧ ಜೋರಾಗ್ತಿದ್ದಂತೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಜಿದ್ದಿಗೆ ಬಿದ್ದಿವೆ. ಜೂನ್ 21ರಂದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದಿದ್ದ ಪಾದಯಾತ್ರೆಗೆ ಕೌಂಟರ್ ಕೊಡಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಮಾಗಡಿ ಶಾಸಕ ಬಾಲಕೃಷ್ಣ ನೇತೃತ್ವದಲ್ಲಿ ಜುಲೈ 4ರಂದು ಬೃಹತ್ ಪಾದಯಾತ್ರೆಗೆ ಸಿದ್ಧತೆ ನಡೆಯುತ್ತಿದೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆದ ಪ್ರಕರಣದಲ್ಲಿ ಮತ್ತೆ 5ರನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆದ ಆರೋಪದಲ್ಲಿ ಹನುಮಂತಪುರದ ನಿವಾಸಿಗಳಾದ ರಾಜೇಶ್ ಚಂದನ್, ರಾಮಗಾನಪರ್ತಿಯ ಶ್ರೀನಿವಾಸ್, ಶಾಂತಿನಗರದ ಮುನೇಗೌಡ, ಅಂದಾರ್ಲಹಳ್ಳಿ ನಿವಾಸಿ ನವೀನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. 5ರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಚಪ್ಪಲಿ ಎಸೆತ ಪ್ರಕರಣ ಸಂಬಂಧ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಮೇಲಷ್ಟೇ ದೂರು ದಾಖಲಾಗಿದೆ. ಆದರೆ ಪ್ರದೀಪ್ ಈಶ್ವರ್ ಪ್ರಚೋದನೆಯೇ ಇದಕ್ಕೆ ಕಾರಣ. ಹೀಗಾಗಿ ಪ್ರದೀಪ್ ವಿರುದ್ಧವೂ ದೂರು ದಾಖಲಿಸಬೇಕು, ಇಲ್ಲವಾದರೆ ಪಕ್ಷಾತೀತ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಪ್ರದೀಪ್ ಈಶ್ವರ್ ವಿರುದ್ಧ ಚಿಕ್ಕಬಳ್ಳಾಪುರ ಎಸ್ಪಿಗೆ ಜೆಡಿಎಸ್ ಕಾನೂನು ಘಟಕ ಸಾಮಾಜಿಕ ಜಾಲತಾಣ ವಿಭಾಗ ದೂರು ದಾಖಲಿಸಿದೆ. ಕೆಂಪೇಗೌಡ ಜಯಂತಿ ವೇಳೆ ಪ್ರಚೋದನಕಾರಿ ವರ್ತನೆ ಮಾಡಿದ್ದಾರೆ, ಮೀಸೆ ತಿರುಗಿಸಿ ತೊಡೆ ತಟ್ಟಿ ಜನರನ್ನ ಕೆರಳಿಸಿದ್ದಾರೆ, ಜಾತಿ ಹೆಸರಿನಲ್ಲಿ ವೈಷಮ್ಯ ಮೂಡಿಸುವ ಹೇಳಿಕೆ ನೀಡಿ ಸಮಾಜದ ಶಾಂತಿ ಕದಡುವ ರೀತಿಯಲ್ಲಿ ವರ್ತಿಸಿದ್ದಾರೆ. ಹೀಗಾಗಿ ಪ್ರದೀಪ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿ ಜೆಡಿಎಸ್ ದೂರು ನೀಡಿದೆ. ರಾಜ್ಯದಲ್ಲಿ ನಾಳೆಯಿಂದ ಅಂದ್ರೆ ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ಆರಂಭವಾಗಲಿದೆ. ಪ್ರತಿ ಮನೆಗೂ ಭೇಟಿ ನೀಡಲಿರುವ ಚುನಾವಣಾಧಿಕಾರಿಗಳು ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಮತದಾರರ ವಿವರಗಳನ್ನು ಪರಿಶೀಲಿಸಲಿದ್ದಾರೆ. ಸಿಬ್ಬಂದಿ ನೀಡುವ ಅರ್ಜಿ ಭರ್ತಿ ಮಾಡಿ ಪೂರಕ ದಾಖಲೆಗಳನ್ನು ಲಗತ್ತಿಸಲು ಅವಕಾಶವನ್ನ ನೀಡಲಾಗಿದೆ. ಜೊತೆಗೆ ಈ ವಿಶೇಷ ಅಭಿಯಾನದಲ್ಲಿ ಹೊಸ ಮತದಾರರ ಹೆಸರು ಸೇರ್ಪಡೆ ಹಾಗೂ ಹಳೆ ಹೆಸರುಗಳ ತಿದ್ದುಪಡಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ನಾಳೆಯಿಂದ ಜುಲೈ 29ರವರೆಗೆ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ. ಜಿಬಿಎ ವ್ಯಾಪ್ತಿಯಲ್ಲಿ 76.32% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದ್ದು, ಒಟ್ಟು 1,03,88,363 ಮತದಾರರನ್ನ ಯಶಸ್ವಿಯಾಗಿ ಮ್ಯಾಪಿಂಗ್ ಮಾಡಲಾಗಿದೆ ಅಂತ ಜಿಬಿಎ ಮುಖ್ಯ ಆಯುಕ್ತರು ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ನಡೆಸುವ ಸಿಬ್ಬಂದಿಗೆ ಅಗತ್ಯ ತರಬೇತಿ ನೀಡಲಾಗಿದ್ದು, ಸಾರ್ವಜನಿಕರು ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಉದ್ದೇಶಿಸಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ಆಕ್ರೋಶಗೊಂಡಿದೆ. ಈ ಬಗ್ಗೆ ಜಂಟಿಯಾಗಿ ಧ್ವನಿ ಎತ್ತಿರುವ ಡಿಸಿಎಂ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಲಕ್ಷಾಂತರ ಬಡವರ ಮತಗಳನ್ನು ಡಿಲೀಟ್ ಮಾಡಿದ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಮತದಾರರ ಹಕ್ಕು ಕಸಿಯುವ ಹುನ್ನಾರ ನಡೀತಾ ಇದೆಯಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ 2ನೇ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯಸಭೆ ಸಭಾಪತಿಯಾದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಸಂಸತ್ ಭವನದ ಉಪರಾಷ್ಟ್ರಪತಿ ಕಚೇರಿಯಲ್ಲಿ ಸಂವಿಧಾನದ ಹೆಸರಲ್ಲಿ ಖರ್ಗೆ ಪ್ರಮಾಣ ಸ್ವೀಕರಿಸಿದ್ರು. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅಲ್ಲಿನ ಪೀಸ್ ಪಾರ್ಕ್ಗೆ ಭೇಟಿ ನೀಡಿ ಮಹಾತ್ಮ ಗಾಂಧಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿದ್ದ ಭಾರತೀಯರು ಪ್ರಧಾನಿ ಮೋದಿ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಈ ವೇಳೆ ಮೋದಿ ಮಕ್ಕಳೊಂದಿಗೆ ಚಿತ್ರಗಳನ್ನು ಕ್ಲಿಕ್ಕಿಸುತ್ತಾ ಸಂಭ್ರಮಿಸಿದರು.